ಶ್ರೀ ಗುರುಭ್ಯೋ ನಮಃ ಹರಿ ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾಗರ ಚತುರ್ಥಿ ಹಾಗೂ ನಾಗರ ಪಂಚಮಿ ಈ ಎರಡರ ಕುರಿತಾಗಿ ನಾವು ತಿಳಿಯಬೇಕಾದ ಅಂಶಗಳು ಯಾವ್ದು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮುಖ್ಯವಾಗಿ ನಾಗರ ಪಂಚಮಿಯ ದಿವಸ ಹಾಗೆ ನಾಗರ ಚತುರ್ಥಿ ದಿವಸ ನಮಗೆ ಹೆಸರೇ ಹೇಳುವಂತೆ ನಾಗಗಳ ಆರಾಧನೆ ಮಾಡುವಂತಹ ದಿವಸ. ಈ ನಾಗಗಳ ಪೂಜೆಯನ್ನ ಮಾಡೋದ್ರಿಂದ ಏನ್ ಲಾಭ, ಯಾಕೆ ನಾವು ಮಾಡಬೇಕು ಅಂತ ಸಹಜವಾಗಿ ಪ್ರಶ್ನೆ ಇದ್ದೇ ಇರುತ್ತೆ. ಇದಕ್ಕೆ ವಿಸ್ತಾರವಾಗಿ ಉತ್ತರ ಕೊಡ್ತಾ ಹೇಗೆ ಮಾಡಬೇಕು ನಾಗಗಳ ಪೂಜೆಯನ್ನ ಅಂತ ಹೇಳ್ತಾ ಹೋಗ್ತಾರೆ. ಈ ನಾಗರ ಪಂಚಮಿ ನಾಗರ ಚತುರ್ಥಿ ದಿವಸ ಯಾರನ್ನು ನಾವು ಮುಖ್ಯವಾಗಿ ಪೂಜೆ ಮಾಡಬೇಕು ಅಂದಾಗ ಅಷ್ಟಕುಲ ನಾಗಗಳು ಅಂತ ಇದೆ. ಈ ಅಷ್ಟಕುಲದಲ್ಲಿ ಬರುವಂತಹ ನಾಗಗಳ ಪೂಜೆಯನ್ನ ಮಾಡಬೇಕು. ಅವುಗಳ ಹೆಸರು ಅನಂತ, ವಾಸುಕಿ, ಶೇಷ ಅಂತೆಲ್ಲ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ಇಂಥ ಈ ಅಷ್ಟಕುಲ ನಾಗಗಳ ಪೂಜೆ ಮಾಡುವಂತಹ ಪದ್ಧತಿ ಇದೆ. ಇನ್ನೊಂದು ಪದ್ಧತಿ ವಿಶೇಷವಾಗಿರೋದು ಏನು, ಎಲ್ಲಾ ನಾಗಗಳನ್ನ ಅರ್ಚನೆ ಮಾಡ್ಬೇಕು ನಿಜ, ಅದರ ಒಳಗಡೆ ಮುಖ್ಯವಾಗಿ ಶೇಷದೇವರನ್ನ ಆರಾಧನೆ ಮಾಡ್ಬೇಕು. ಅಂದ್ರೆ ಶೇಷಶಾಹಿ ಪರಮಾತ್ಮ, ಯಾವ ಪರಮಾತ್ಮ ತಾನು ಶೇಷದೇವರ ಮೇಲೆ ಮಲಗಿದಾನೋ ಅಂತ ಶೇಷದೇವರ ಆರಾಧನೆಯನ್ನ ಮುಖ್ಯವಾಗಿ ಮಾಡಿದ್ರೆ ನಮ್ಗೆ ಎಲ್ಲಾ ನಾಗಗಳ ಅನುಗ್ರಹ ಆಗುತ್ತೆ. ಅದರಿಂದ ಎಲ್ಲಾ ನಾಗಗಳನ್ನ ಅರ್ಚಿಸ್ತಾ ಶೇಷದೇವರನ್ನ ಮರೆತರೆ ಉಪಯೋಗ ಇಲ್ಲ, ಆ ನಾಗಗಳಿಗೆ ಸಂತೋಷ ಆಗಲ್ಲ. ಆದ್ರಿಂದ ನಾಗಗಳ ಅರ್ಚನೆ ಅಂದ್ರೆ ಅವುಗಳ ಅಂತರ್ಯಾಮಿಯಾದ ಶೇಷದೇವರ ಆರಾಧನೆಯನ್ನು ಮಾಡೋದು ಅಂತ ಅರ್ಥ. ಈ ನಿಟ್ಟಿನಲ್ಲಿ ಈ ನಾಗದೇವರ ಪ್ರತಿಮೆ ಅಂದ್ರೆ ಮಣ್ಣಿನ ಪ್ರತಿಮೆ ಆಗಬಹುದು, ಕೆಲವರು ಬೆಳ್ಳಿ ಪ್ರತಿಮೆಯನ್ನು ಇಟ್ಕೊಂಡಿರ್ತಾರೆ ಮನೆಯಲ್ಲಿ, ಅದನ್ನ ಅರ್ಚನೆ ಮಾಡೋದು ಬಹಳ ವಿಶೇಷ. ಅಥವಾ ಯಾವುದೇ ಪ್ರತಿಮೆ ಇಲ್ಲ, ಆದ್ರೆ ರಂಗೋಲಿ ಮುಖಾಂತರ ಆ ನಾಗಗಳ ಒಂದು ಚಿತ್ರವನ್ನು ಬಿಡಿಸಿ ಅವುಗಳ ಆರಾಧನೆಯನ್ನು ಮಾಡುವಂಥದ್ದು ವಿಶೇಷ. ಅದರಲ್ಲಿ ಮಧ್ಯದಲ್ಲಿ ದೊಡ್ಡ ನಾಗ ಅಂದ್ರೆ ಶೇಷದೇವರನ್ನ ಬಿಡಿಸಿ ಸುತ್ತಲೂ ಕೂಡ 8 ನಾಗಗಳನ್ನ ಬಿಡಿಸಿ ಅದಕ್ಕೆ ನಾಗಮಂಡಲ ಅಂತ ಏನ್ ಕರಿತೀವಿ, ಆ ನಾಗಮಂಡಲದಲ್ಲಿ ಅರ್ಚನೆಯನ್ನ ಮಾಡುವಂಥದ್ದು ಬಹಳ ವಿಶೇಷ ಕ್ರಮ. ಅದನ್ನ ನೀವಿಲ್ಲಿ ನೋಡ್ಬೋದು ಕೂಡ. ಹೀಗೆ ಇಂಥ ನಾಗಮಂಡಲದಲ್ಲಿ ಆ ನಾಗದೇವರ ಅರ್ಚನೆಯನ್ನ ಮಾಡಿ ವಿಶೇಷವಾಗಿ ಆ ನಾಗದೇವರ ಅನುಗ್ರಹವನ್ನ ಪಡೀರಿ ಅಂತ ತಿಳಿಸ್ತಾ, ಈ ನಾಗರ ಪಂಚಮಿ ನಾಗರ ಚತುರ್ಥಿ ಎರಡಕ್ಕೂ ಸಂಬಂಧಪಟ್ಟ ಹಾಗೆ ನಾವೇನ್ ಮಾಡ್ಬೇಕು ಒಂದಿನ ದಿವಸ ಅಂತ ನೋಡಿದಾಗ, ಹಬ್ಬ ಅಂದ ಕೂಡಲೇ ಬೆಳಗ್ಗೆ ಬೇಗ ಏಳ್ಬೇಕು, ಇದು ಮುಖ್ಯವಾದದ್ದು. ಎದ್ದು ಕೂಡಲೇ ಶೇಷದೇವರ ಸ್ಮರಣೆ ಮಾಡ್ಬೇಕಂತೆ. ಅಂದ್ರೆ ಪರಮಾತ್ಮ ಶೇಷದೇವರು ಮಲಗಿದಾನಲ್ಲ ಅಂತ ಶೇಷರನ್ನ ಸ್ಮರಣೆ ಮಾಡ್ಬೇಕು. ಇದು ನಾಗರ ಚತುರ್ಥಿ ಆಗ್ಲಿ ನಾಗರ ಪಂಚಮಿ ಆಗ್ಲಿ 2 ದಿವಸ. ಆಮೇಲೆ ಅಷ್ಟಕುಲ ನಾಗಗಳನ್ನ ಅಂದ್ರೆ ಈಗಾಗಲೇ ಅನಂತ, ವಾಸುಕಿ ಅಂತ ಹೆಸರುಗಳನ್ನ ಹೇಳಿದೆ, ಇವರೆಲ್ಲರ ಸ್ಮರಣೆಯನ್ನ ಮಾಡ್ಬೇಕು. ಅದಾದ್ಮೇಲೆ ಶ್ರದ್ಧೆಯಿಂದ ಸಂಕಲ್ಪ ಮಾಡ್ಕೊಳ್ಬೇಕು, ಇವತ್ತಿನ ನಾನು ವಿಶಿಷ್ಟವಾಗಿ ಈ ನಾಗ ಪಂಚಮಿ ನಾಗ ಚತುರ್ಥಿಯ ಆಚರಣೆಯನ್ನ ಮಾಡ್ತೀನಿ ಅಂತ ಹೇಳಿ ಈ ಅಭ್ಯಂಜನ ಸ್ನಾನವನ್ನ ವಿಶೇಷವಾಗಿ ನಾಗರ ಪಂಚಮಿ ದಿವಸ ಸ್ತ್ರೀಯರು ಮಾಡ್ಕೊಳ್ತಾರೆ. ನಾಗರ ಚತುರ್ಥಿ ದಿವಸನೂ ಕೂಡ ಮಾಡ್ಕೊಳ್ತಾರೆ. ಅದೇನಂದ್ರೆ ವ್ಯಾಪಕವಾಗಿ ಪಂಚಮಿ ದಿವಸ ಆಚರಣೆ ತುಂಬಾ ಕಡೆ ಕಂಡಿದೆ, ಚತುರ್ಥಿ ದಿವಸ ಅಷ್ಟು ಆಚರಣೆ ಅಂತಿಲ್ಲ. ವಾಸ್ತವಿಕವಾಗಿ ಕೆಲವರು ಈ ವಿಶಿಷ್ಟ ಫಲ ಬೇಕು ಅಂತ ಇರ್ತಾರಲ್ಲ, ಅಂದ್ರೆ ಸತ್ಸಂತಾನ ಆಗ್ಬೇಕು, ಮತ್ತೊಂದು ಬೇಕು, ಹೀಗೆ ಅನೇಕ ಫಲ ಅಪೇಕ್ಷೆ ಇರೋರು ಇರ್ತಾರಲ್ಲ, ಅಂತವ್ರು ಚತುರ್ಥಿ ದಿವಸ ಪೂರ್ತಿ ಉಪವಾಸ ಇರ್ತಾರೆ. ಅಥವಾ ಅವತ್ತು ಒಪ್ಪತ್ತು ಮಾತ್ರ ಭೋಜನ ಮಾಡ್ತಾರೆ. ಮಾರನೇ ದಿವಸ ಪಂಚಮಿ ರಾತ್ರಿ ಮಾತ್ರ ಫಲಾಹಾರವನ್ನು ಸ್ವೀಕಾರ ಮಾಡ್ತಾರೆ. ಹೀಗೆ ಒಂದು ಕ್ರಮವೂ ಕೂಡ ಇದೆ. ಅಂದ್ರೆ ಹಿಂದಿನ ದಿವಸ ಮಧ್ಯಾಹ್ನ ಅಥವಾ ಬೆಳಗಿನ ಜಾವದಲ್ಲಿ ಒಂದು ಒಪ್ಪತ್ತು ಭೋಜನ ಆಗಿರುತ್ತೆ, ಮಾರನೇ ದಿವಸ ರಾತ್ರಿಯೇ ತಿನ್ನೋದು, ಅಲ್ಲಿವರೆಗೂ ಏನು ಸ್ವೀಕಾರ ಮಾಡೋದಿಲ್ಲ. ಹೀಗೆ ವ್ರತವನ್ನ ಅನುಷ್ಠಾನ ಮಾಡ್ತಾರೆ. ವಿಶೇಷವಾಗಿ ನಾಗರ ಪಂಚಮಿ ಹೇಳಿರೋದು ಯಾವುದಕ್ಕೆ, ಸತ್ಸಂತಾನಕ್ಕೆ. ಏನೇ ಪ್ರತಿಬಂಧಕ ಇದ್ರು, ಆ ಸರ್ಪ ಬಾಧೆ, ಸರ್ಪ ದೋಷ, ಅದೆಲ್ಲದರ ವಾರಣೆ ಇದರಿಂದಲೇ ಆಗತ್ತೆ ಅಂತ ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ನಾಗರ ಪಂಚಮಿಯ ಆರಾಧನೆಯನ್ನ ವಿಶೇಷವಾಗಿ ಮಾಡ್ಬೇಕು. ಯಾವ ನಾಗಗಳನ್ನ ಆ ನಾಗಮಂಡಲದಲ್ಲಿ ಚಿತ್ರವನ್ನ ಬಿಡಿಸಿರ್ತಾರೆ, ಆ ನಾಗಗಳ ಮುಂದೆ ಎಲ್ಲ ದೀಪವನ್ನ ಇಡಬೇಕು. ಮತ್ತೆ ಅರಳನ್ನ ನೈವೇದ್ಯವಾಗಿ ಪ್ರತ್ಯೇಕ ನಾಗಗಳಿಗೆ ಸಮರ್ಪಣೆಯನ್ನ ಮಾಡಬೇಕು. ಇನ್ನು ಮಣ್ಣಿನಿಂದ ಪ್ರತಿಮೆಯನ್ನ ನಿರ್ಮಾಣ ಮಾಡಿದ್ರೆ ನಾಗಗಳ ಪ್ರತಿಮೆಯನ್ನ ಹೀಗೆ ಅನುಷ್ಠಾನ ಮಾಡಬೇಕು. 7 ಹೆಡೆ ಇರಬೇಕು ಅಂತ ಒಂದು ಶೇಷನ ಪ್ರತಿಮೆಯನ್ನ ಮಣ್ಣಿನಿಂದ ನಿರ್ಮಾಣ ಮಾಡಬೇಕು. ಕೆಲವ್ರು ಏನ್ ಮಾಡ್ತಾರೆ, ಬರೀ ಹೆಡೆಯನ್ನ ಮಾತ್ರ ಇಟ್ಟು ಪೂಜೆ ಮಾಡ್ತಾರೆ. ಅದು ಹಾಗಲ್ಲ, ಪೂರ್ತಿ ಶರೀರ ಇರಬೇಕು, ದೇಹ ಪೂರ್ತಿ ಇರಬೇಕು. ಬರೀ ಹೆಡೆಯನ್ನು ಮಾತ್ರ ಪೂಜಿಸಿದ್ರೆ ಫಲ ಇಲ್ಲ, ಪೂರ್ತಿ ಅಂಗಗಳ ಪೂಜೆ ಆಗಬೇಕು. ಆದ್ರಿಂದಾಗಿ ಮಣ್ಣಿನಿಂದ ನಿರ್ಮಾಣ ಮಾಡಿದಾಗಲೂ
ಸಮಗ್ರ ದೇಹದ ನಿರ್ಮಾಣ ಮಾಡ್ಕೊಳ್ಬೇಕು. ಅಷ್ಟನ್ನ ಮಾಡಿ ಆಗ ಆ ಶೇಷದೇವರ ಹಾಗೆ ಮಿಕ್ಕ ನಾಗಗಳ ಪೂಜೆಯನ್ನು ಮಾಡಬೇಕು. ಇದಕ್ಕೆ ಸಿದ್ಧತೆಯನ್ನು ನಾವೇನ್ ಮಾಡ್ಕೊಳ್ಬಹುದು ಅಂದ್ರೆ, ಒಂದು ಮಣ್ಣಿನ ಪ್ರತಿಮೆ ಇದ್ರೆ ಸುಲಭ, ಅಥವಾ ಬೆಳ್ಳಿ ಪ್ರತಿಮೆ ಇದ್ರೆ ನೀವು ಮಣ್ಣಿನಿಂದ ನಿರ್ಮಾಣ ಮಾಡುವಂತ ಅಗತ್ಯ ಇರೋದೇ ಇಲ್ಲ. ಇನ್ನು ಅಷ್ಟದಳ ಪದ್ಮ, ಗರಿಕೆ, ಅರಳು, ಹಾಲು, ಮತ್ತೆ ನೆನೆಸಿರುವಂತಹ ಕಡಲೆಕಾಳು, ಆರತಿ, ಕರ್ಪೂರ, ಮಾವಿನ ಚಿಗುರು, ತಂಬಿಟ್ಟು, ಮತ್ತೆ ಸಹೋದರ ಅಂತ ಹೇಳ್ತಾರೆ. ಪೂಜಾ ಸಾಮಗ್ರಿ ಸಹೋದರ ಬೇಕು ಅಂತ, ತಮ್ಮ ಅಥವಾ ಅಣ್ಣ ಅಥವಾ ಕಸಿನ್ ಅವ್ರು ಯಾರಿದ್ರೆ ಅಂಥ ಅಣ್ಣ ತಮ್ಮಂದ್ರು ಆಗ್ಬೋದು, ಸಾಕ್ಷಾತ್ ಅಣ್ಣ ತಮ್ಮಂದ್ರೆ ಆಗ್ಬೇಕು ಅಂತಿಲ್ಲ. ಇನ್ನು ದರ್ಭೆ, ಗೆಜ್ಜೆ ವಸ್ತ್ರ, ಅರಿಶಿನ ಕುಂಕುಮ, ಮತ್ತೆ ಹಸಿ ಸಗಣಿ, ಈ ರೀತಿ ಇಷ್ಟೆಲ್ಲ ಪದಾರ್ಥಗಳು ಇದಕ್ಕೆ ಬೇಕಾಗುತ್ತೆ. ಇನ್ನು ಒಂದು ಮಂಟಪದ ನಿರ್ಮಾಣವನ್ನ ಮಾಡಬೇಕು. ಮಂಟಪದ ನಿರ್ಮಾಣ ಮಾಡಿ 4 ಕಡೆ ಬಾಳೆ ಕಂಬವನ್ನ ಕಟ್ತಾರೆ. ಆ ಮಂಟಪದ ಮಧ್ಯದಲ್ಲಿ ಯಾವ ರೀತಿ ಅರ್ಚನೆಯನ್ನ ಮಾಡ್ತಾರೆ ಅಂದ್ರೆ, ರಂಗೋಲಿಯಿಂದ ಈ ನಾಗಮಂಡಲ ಅಂತ ಏನ್ ಹೇಳಿದ್ರೆ ಅದನ್ನ ಬರೀತಾರೆ. ಬರೆದು ಅದರ ಮೇಲೆ ಅಕ್ಕಿಯನ್ನ ಹಾಕ್ತಾರೆ, 1 ಸೇರು ಅಕ್ಕಿ. ಆಮೇಲೆ ಆ ಅಕ್ಕಿಯ ಮಧ್ಯದಲ್ಲಿ ಈ ಮಣ್ಣಿನಿಂದ ಮಾಡಿದ ಪ್ರತಿಮೆಯನ್ನ ಇಡ್ತಾರೆ. ಇಟ್ಟು ಅದಕ್ಕೆ ಅರ್ಚನೆ ಮಾಡೋದು. ಅದರಲ್ಲೂ ಈ ಅಲಂಕಾರ ಸಾಮಗ್ರಿಗಳು ಇಂದಿನ ದಿವಸ ಪ್ಲಾಸ್ಟಿಕ್ ಮುಂತಾದದೇನೋ ಸಿಗತ್ತೆ, ಆದ್ರೆ ಅಂಥದ್ದನ್ನೆಲ್ಲ ಹಾಕಿ ಮಾಡಬಾರ್ದು. ಅದನ್ನೆಲ್ಲ ಬಿಟ್ಟು ಶುದ್ಧವಾಗಿ ಈ ಪ್ಲಾಸ್ಟಿಕ್ ಇತ್ಯಾದಿಗಳನ್ನ ಬಳಸದೆ ಮಾಡಿದ್ರೆ ಆ ಪೂಜೆ ಬಹಳ ಶ್ರೇಷ್ಠ. ಅಲ್ಲಿ ಶೇಷದೇವರ ಆಕೃತಿಯನ್ನ ಯಾವ ಆ ಮಧ್ಯದಲ್ಲಿ ಆ ಅಕ್ಕಿಯನ್ನ ಹಾಕಿರ್ತೀವಲ್ಲ, ಅಲ್ಲೇನು ಇಡ್ತೀವಲ್ಲ, ಅಲ್ಲಿಯೇ ಈ ಅಡಿಕೆ ಮತ್ತೆ ಅರಿಶಿನದ ಕೊಂಬು, ಬೆಳ್ಳಿಯ ನಾಣ್ಯ ಇದನ್ನೆಲ್ಲ ಹಾಕ್ಬೇಕು. ಇನ್ನು ಅಷ್ಟೇ ಅಲ್ಲ, ಕಲಶ ಪೂಜೆ ಅಂತ ಪ್ರತಿಯೊಂದು ಈ ಹಬ್ಬದಲ್ಲಿ ಮಾಡಬೇಕಾದದ್ದು. ಅಂತ ಕಲಶ ಪೂಜೆಯನ್ನ ಅಂದ್ರೆ ಒಂದು ಕಲಶದಲ್ಲಿ ಆ ಶೇಷದೇವರ ಆವಾಹನೆಯನ್ನ ಮಾಡಬೇಕು, ಅಲ್ಲಿ ಅವರ ಪೂಜೆಯನ್ನ ಮಾಡಬೇಕು. ಅಷ್ಟೇ ಅಲ್ಲ, ಆ ಕಲಶದ ಮುಂದೆ ಈ ನಾಗದೇವರ ಪ್ರತಿಮೆಯನ್ನ ಇಡಬೇಕು. ಇನ್ನು ನಾಗಮಂಡಲ ಹಿಂದಕ್ಕೆ ಇದ್ದೇ ಇರುತ್ತೆ. ಹೀಗೆ ನಾಗಮಂಡಲ ರಂಗೋಲಿಯಿಂದ ನಿರ್ಮಾಣ ಆಗಿದೆ. ಕಲಶ ಪೂಜೆ ಅಂತ ಮಾಡ್ತೀವಿ, ಅದರ ಮುಂದೆ ಚಿಕ್ಕದಾಗಿ ನಾಗದೇವರ ಪ್ರತಿಮೆನೂ ಕೂಡ ಇದೆ. ಇನ್ನು ತಂಬಿಟ್ಟನ್ನ ನೈವೇದ್ಯಕ್ಕಾಗಿ ನಿರ್ಮಾಣ ಮಾಡ್ಕೊಳ್ಳೋದು. ಇನ್ನು ಕೆಲವರು ಈ ಶೇಷದೇವರ ಪ್ರತಿಮೆ ಏನಿದೆ ಅದರ ಮುಂದೆ ಮಾತ್ರ ನೈವೇದ್ಯ ಮಾಡ್ತಾರೆ. ವಸ್ತುತಃ ಪ್ರತ್ಯೇಕವಾಗಿ ನೈವೇದ್ಯ ಮಾಡಿ ಶೇಷದೇವರಿಗೆ ಪ್ರಧಾನವಾಗಿ ನೈವೇದ್ಯವನ್ನ ಮಾಡೋದು ಬಹಳ ಸೂಕ್ತ. ಇದೆಲ್ಲ ನೈವೇದ್ಯ ಅಂದ್ರೇನು, ದೇವರಿಗೆ ಈಗಾಗಲೇ ನೈವೇದ್ಯವನ್ನ ಮಾಡಿರ್ತೀವಿ, ಅಂಥ ದೇವರಿಗೆ ಮಾಡಿದ ನೈವೇದ್ಯವನ್ನೇ ಇವರಿಗೆ ಅರ್ಪಣೆ ಮಾಡೋದು ಅಂತ ಅಷ್ಟೇ ಕ್ರಮ. ಇನ್ನು ಅಷ್ಟೇ ಅಲ್ಲ, ಈ ಕರದ ಪದಾರ್ಥಗಳೇನಿದೆ ಅದನ್ನು ಮಾತ್ರ ಎಂದಿಗೂ ಕೂಡ ಈ ನಾಗರ ಪಂಚಮಿ ದಿವಸ ಅದನ್ನ ಬಳಸೋ ಹಾಗಿಲ್ಲ. ಅಂದ್ರೆ ಒಗ್ಗರಣೆ ಹಾಕೋದನ್ನು ನಿಷೇಧ ಮಾಡಿದ್ದಾರೆ ಅಂದಿನ ದಿವಸ. ಯಾಕೆಂದ್ರೆ ನಾಗಗಳಿಗೆ ಇಷ್ಟ ಆಗೋದಿಲ್ಲ ಅನ್ನೋದು ಪ್ರಮುಖ ಉತ್ತರ ಇದಕ್ಕೆ. ಯಾಕೆಂದ್ರೆ ಅವುಗಳಿಗೆ ಆ ಒಗ್ಗರಣೆಯ ಶಬ್ದಗಳಾಗಲಿ ಅಥವಾ ಬೇಯಿಸಿದ ಪದಾರ್ಥಗಳಾಗಲಿ ಅದು ಯಾವುದು ನಾಗಗಳಿಗೆ ಪ್ರೀತಿ ಅಲ್ಲ. ಆದ್ರಿಂದ ಪ್ರೀತಿ ಪಾತ್ರತ್ವ ಅದಕ್ಕಿಲ್ಲ ಅಂತ ಆದ್ಮೇಲೆ ಆ ನಾಗಗಳಿಗೆ ಅಂಥದ್ದನ್ನ ಬಳಸಿ ನಾವು ಅವುಗಳ ಆರಾಧನೆ ಮಾಡಬಾರದು ಅಂತ. ಹಾಗಾಗಿ ಎಣ್ಣೆಯಲ್ಲಾಗ್ಲಿ ತುಪ್ಪದಲ್ಲಾಗ್ಲಿ ಅಂದಿನ ದಿವಸ ಯಾವುದೇ ಪದಾರ್ಥಗಳನ್ನ ಕರಿಬಾರದು ಅಂತ ಇದೆ. ಹಾಗಾದ್ರೆ ಪೂಜೆಗೋಸ್ಕರ ಏನೇನು ಇಟ್ಕೊಳ್ಬೇಕು ಹಾಗಾದ್ರೆ ಇದು ಯಾವುದೂ ಇಲ್ಲ ಅಂತಂದ್ರೆ, ಈ ಭತ್ತದ ಅರಳಾಗ್ಬಹುದು, ಮತ್ತೆ ನೀರಿನಲ್ಲಿ ತೋಯಿಸಿದ ಕಡಲೆ ಕಾಳುಗಳಾಗಬಹುದು, ಹಾಗೆ ಹಸಿ ಹಾಲು, ಅಕ್ಕಿ ಹಿಟ್ಟು, ಇವುಗಳನ್ನೆಲ್ಲ ಬಳಸ್ಕೊಂಡು ನಾಗರ ಪೂಜೆಯನ್ನ ಮಾಡೋದಿದೆ. ಇನ್ನು ದಾನವನ್ನ ಮಾಡುವಂಥ ಕ್ರಮನೂ ಇದೆ. ಈಗ ಸಹೋದರರಿಗೆ, ಅಕ್ಕ ತಂಗಿಯರಿಗೆ ಒಂದಿಷ್ಟು ಪದಾರ್ಥಗಳನ್ನ ದಾನ ಮಾಡೋದು ಅಂತ ಇದೆ ಅಂದಿನ ದಿವಸ. ಎಳನೀರ ಅಭಿಷೇಕ ಅಂತ ಇದೆ ವಿಶೇಷವಾಗಿ ನಾಗಗಳಿಗೆ. ಅಂದ್ರೆ ಬೆಳ್ಳಿ ಪ್ರತಿಮೆ ಇದ್ರೆ ಆ ಪ್ರತಿಮೆಗಳಿಗೆ ಎಳ್ನೀರ ಅಭಿಷೇಕ. ಅಷ್ಟೇ ಅಲ್ಲ, ಈ ದಾರವನ್ನ ಕಟ್ಕೊಳ್ಳೋದು ಅಂತನೂ ಇದೆ ಈ ನಾಗಗಳಿಗೆ ಸಮರ್ಪಣೆ ಮಾಡಿ. ಅದೇನು, ಈ 9 ಎಳೆ ಇರುವಂತ 9 ಗಂಟೆ ಇರುವಂತಹ ದಾರ, ಅದನ್ನ ನಾಗಗಳಿಗೆ ಅರ್ಪಣೆ ಮಾಡಿ ಧರಿಸುವಂಥದ್ದು ಕೂಡ ಈ ಒಂದು ಸಂಪ್ರದಾಯ ಇದೆ. ಇನ್ನು ಬೆಳಗ್ಗೆ ದಿವಸ ಆ ನಾಗರ ಪಂಚಮಿ ಮತ್ತೆ ನಾಗರ ಚತುರ್ಥಿಯನ್ನು ಆಚರಣೆ ಮಾಡೋದಿದೆ. ಈ ಮನೆಯ ಬಾಗಿಲೇನಿದೆ ಅದರ ಆಚೆ ಈಚೆ ಬದಿಯಲ್ಲಿ ಈ ನಾಗಗಳನ್ನ ಬಿಡಿಸ್ಬೇಕು. ಆ ನಾಗಗಳನ್ನು ಬಿಡಿಸೋದು ಹೇಗೆ, ವಿಷವನ್ನ ಕಕ್ತಾ ಇರುವಂತಹ ನಾಗ, ಆ ಥರದ ಒಂದು ಚಿತ್ರವನ್ನ ಬಿಡಿಸ್ಬೇಕು. ಎಲ್ಲ ಹೋಗ್ಲಿ ಅಂತ, ಏನೇನು ವಿಷದ ಬಾಧೆ ಇದೆ ಅದೆಲ್ಲ ನಮ್ಮ ಮನೆಯಿಂದ ಹೊರಗಡೆ ಹೋಗತ್ತೆ ಅಂದಿನ ದಿವಸ ಈ ನಾಗಗಳ ಆರಾಧನೆ ಮಾಡೋದ್ರಿಂದ. ಈ ಹಿನ್ನೆಲೆಯಲ್ಲಿ ಆಚೆ ಈಚೆ 2 ಭಾಗದಲ್ಲಿ ಈ ನಾಗಗಳನ್ನ ಬರೆಯುವಂಥದ್ದಿದೆ. ಆ ನಾಗಗಳನ್ನ ಬರೆದು ಆ ಸರ್ಪದ ಚಿತ್ರದ ಮೇಲೆ ಈ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ ಇತ್ಯಾದಿಗಳಿಂದ ಅದರ ಪೂಜೆಯನ್ನ ಮಾಡಬೇಕು. ಇಷ್ಟು ಈ ನಾಗರ ಪಂಚಮಿಯ ಒಂದು ಸಂಕ್ಷಿಪ್ತವಾದ ಒಂದು ಆಚರಣೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದನ್ನ ಈ ನಾಗರ ಪಂಚಮಿ ವ್ರತದ ಕಥೆ ಅಂತ ಇದೆ. ಆ ಕಥೆಯಲ್ಲಿ ಇನ್ನು ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ, ಯಾವ್ಯಾವುದನ್ನ ವಿಶೇಷವಾಗಿ ನಾವು ಬಳಸಬಾರ್ದು ಅಂತೆಲ್ಲ. ಆ ಕಥೆಯನ್ನು ಸದ್ಯದಲ್ಲೇ ನಾವು ಮುಂದಕ್ಕೆ
ಅವಲೋಕಿಸೋಣ. ಅದರ ಮುಂಚೆ ಇನ್ನೊಂದೆರಡು ಮಾತು. ಮುಖ್ಯವಾಗಿ ಈ ನಾಗರ ಚತುರ್ಥಿ ದಿವಸ ಉಪವಾಸ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತಿದೆ. ಅಂದಿನ ದಿವಸ ಪೂರ್ತಿ ಉಪವಾಸ ಮಾಡಿ ಮಾರನೇ ದಿವಸ ಆಚರಣೆ ಅಂತ ಮಾಡಬೇಕು ನಾಗರ ಪಂಚಮಿ. ಆದ್ರೆ ಈ ಉಪವಾಸದ ಬಗ್ಗೆ ಬರ್ತಾ ಒಂದು ಮಾತು, ಇದು ಕಡ್ಡಾಯ ಅಲ್ಲ. ಈ ಉಪವಾಸ ಹೇಗೆ ಇವಾಗ ಕೃಷ್ಣಾಷ್ಟಮಿ ಪ್ರಯುಕ್ತ ಉಪವಾಸವನ್ನ ಮಾಡ್ತೀವಿ, ಏಕಾದಶಿ ಉಪವಾಸವನ್ನ ಮಾಡ್ತೀವಿ, ಆ ರೀತಿ ಕಡ್ಡಾಯ ಅಲ್ಲ. ಇದು ಏನಾದ್ರೂ ಒಂದು ವಿಶೇಷ ಫಲ ನಮಗೆ ಸಿಗಬೇಕು ಅಂತ ಆದ್ರೆ ಆ ಫಲಕ್ಕೋಸ್ಕರ ಮಾಡುವಂತ ಉಪವಾಸ. ಆದ್ರಿಂದ ಮಾಡಿದ್ರೆ ಶ್ರೇಷ್ಠ, ಯಾಕಂದ್ರೆ ಆ ಫಲ ಸಿಗ್ಬೇಕು ಅಂತ ಮಾಡೋದ್ರಿಂದ. ಹಾಗಂತ ಮಾಡದೇ ಇದ್ರೆ ಏನೋ ತಪ್ಪಾಯಿತು ಅಂತ ಇಲ್ಲ, ಯಾಕಂದ್ರೆ ನಮ್ಗೆ ಆ ಫಲ ಬೇಕು, ಆದ್ರಿಂದಾಗಿ ಅದಕ್ಕೋಸ್ಕರ ಮಾಡುವಂಥದ್ದಾಗಿದೆ. ಹಾಗಾಗಿ ಉಪವಾಸಕ್ಕೆ ನಿಷೇಧ ಸರ್ವಥಾ ಇಲ್ಲ, ಅಂದ್ರೆ ಉಪವಾಸ ಮಾಡಲೇಬಾರ್ದು ಅಂತಿಲ್ಲ, ಮಾಡಿದ್ರೆ ಶ್ರೇಷ್ಠ. ಆದ್ರೆ ಅದು ಕಾಮ್ಯ ಫಲ ಅಂತ ಹೇಳ್ತಾರೆ, ಅಂದ್ರೆ ಇಂತಿಂತ ಫಲ ಬೇಕು ಅಂತ ಉದ್ದೇಶ ಮಾಡ್ಕೊಂಡು ಮಾಡುವಂತ ಉಪವಾಸ. ಈ ರೀತಿ ಈ ನಾಗರ ಪಂಚಮಿ ದಿವಸ ಈ ಉಪವಾಸವನ್ನ ಆಚರಿಸ್ತಾ, ಅಂದ್ರೆ ಅದರ ಹಿಂದಿನ ದಿವಸ ನಾಗರ ಪಂಚಮಿ ದಿವಸ ಕೂಡ ಆರಾಧನೆಯನ್ನ ಮಾಡುತ್ತಾ ಈ ತನಿ ಎರೆಯೋದು ಅಂತ ಬಹಳ ಪ್ರಸಿದ್ಧ. ಅಂದ್ರೆ ಸಹೋದರರನ್ನ ಕರೆಸಿ ಅವರನ್ನ ಕೂಡಿಸಿ ಅವನ ಬೆನ್ನಿನ ಮೇಲೆ ವಸ್ತುತಃ ಹಾಲನ್ನ ಹೀಗೆ 2 ತೊಟ್ಟು ಹೀಗೆ ಸಿಂಪಡಿಸೋದು ಅಂತ ಆಗ್ಬಿಟ್ಟಿದೆ. ಅಷ್ಟಲ್ಲ, ಅವನ ಬೆನ್ನಿನ ಮೇಲೆ ಈ ನಾಗರ ಚಿತ್ರವನ್ನ ಬಿಡಿಸ್ಬೇಕಂತೆ, ಒಂದು ಹಾವಿನ ಚಿತ್ರ. ಅದನ್ನ ಬಿಡಿಸಿ ಅದಕ್ಕೆ ಹಾಲನ್ನು ಅರ್ಪಣೆ ಮಾಡೋದು ಅಂತ, ಅಂದ್ರೆ ತಂಪಾಗಿರ್ಲಿ ಅಂತ. ಈ ನಿಟ್ಟಿನಲ್ಲಿ ಅದರ ಆಚರಣೆ ಅನ್ನೋದಿದೆ. ಇನ್ನು ತುಪ್ಪ, ನೀರು ಅಥವಾ ಹಾಲು ಅಂತ ಶಾಸ್ತ್ರ ತಿಳಿಸಿದಂತೆ, ಅದು ಬರೀ ಹಾಲು ಅಂತಲ್ಲ, ನೀರನ್ನು ಆಗಬಹುದು ಅಥವಾ ತುಪ್ಪನೂ ಆಗ್ಬಹುದು, ಅದರಿಂದ ತನಿ ಎರಿಬಹುದು. ಇದು ನೈವೇದ್ಯಕ್ಕೆ ಬಂದಾಗ ಹಾಲು ಅದನ್ನ ಅರ್ಪಣೆ ಮಾಡೋದು, ಅಥವಾ ಗೋಧಿ ಅಥವಾ ಅರಳು ಅಂತ ಇಷ್ಟನ್ನ ಹೇಳಿದೆ. ಇನ್ನು ಗಂಧ, ಪುಷ್ಪ ಇತ್ಯಾದಿಗಳಿಂದ ಷೋಡಶೋಪಚಾರ ಏನಿದೆ ಆ ಷೋಡಶೋಪಚಾರಗಳನ್ನು ಈ ನಾಗಗಳಿಗೆ ಮಾಡಬೇಕು. ಇಷ್ಟಲ್ಲದೆ ಈ ನಾಗರ ಪಂಚಮಿಯ ಬಗ್ಗೆ ವಿಶೇಷವಾಗಿ ಇನ್ನೊಂದು ಮಾತನ್ನ ತಿಳಿಸ್ತಾರೆ. ಏನಂದ್ರೆ, ಯಾವುದೇ ಒಂದು ಹುತ್ತ ಮನೆ ಹತ್ರ ಇದ್ರೆ ಆ ಹುತ್ತಕ್ಕೆ ಹೋಗಿ ಹಾಲನ್ನ ಹಾಕಬೇಕು ಅಂತಿದೆ. ಅದರಿಂದ ಇದು ಬಹಳ ಉತ್ತಮ. ಅಥವಾ ಮನೆಯಲ್ಲೇ ಚಿತ್ರವನ್ನು ಬಿಡಿಸಿದ್ರೆ ಅಂಥ ನಾಗಕ್ಕೆ. ಸಾಮಾನ್ಯವಾಗಿ ಹುತ್ತ ಇದ್ರೆ ಬಹಳ ಶ್ರೇಷ್ಠ, ಯಾಕೆಂದ್ರೆ ನಾಗಗಳ ವಾಸಸ್ಥಾನ. ಅಲ್ಲಿಗೆ ಹೋಗಿ ಮಾಡಿದ್ರೆ ಒಂದು ನಾಗಗಳ ಪೂಜೆ ಅಲ್ಲ, ಅನೇಕ ನಾಗಗಳ ಪೂಜೆ ಆಗೋದ್ರಿಂದ ಯಾವುದೇ ರೀತಿಯ ಸರ್ಪ ಬಾಧೆ ತಟ್ಟೋದಿಲ್ಲ. ಆದ್ರಿಂದಲೇ ಒಂದು ಮಾತನ್ನು ಕೂಡ ಹೇಳ್ತಾರೆ, ಯಾರು ಈ ನಾಗರ ಚತುರ್ಥಿ ಹಾಗೂ ನಾಗರ ಪಂಚಮಿ ದಿವಸ ಹಗಲು ರಾತ್ರಿ ಅಂತ ಹೇಳಿ ಪೂರ್ತಿ ನಾಗದೇವತೆಗಳ ಆರಾಧನೆಯಲ್ಲಿ ಮುಳುಗಿರ್ತಾನೋ ಅಂಥವನಿಗೆ 7 ಕುಲದವರೆಗೆ ಈ ಸರ್ಪ ದೋಷ ಅನ್ನೋದು ತಟ್ಟೋದೇ ಇಲ್ಲ ಅಂತ. ಅಂದ್ರೆ ಯಾರು ಒಬ್ರು ಆಚರಣೆ ಮಾಡ್ತಾರೋ ಅವರಿಂದಾಗಿ ಮುಂದಿನವರಿಗೂ ಅನುಕೂಲ, ಹಿಂದಿನವರಿಗೂ ಅನುಕೂಲ. ಏನಾದ್ರು ಹಿಂದಿನ ಕುಲದವರಿಗೆ ಸರ್ಪದ ದೋಷ ಇತ್ತು, ಸರ್ಪ ಮೃತ್ಯು ಅಂತ ಇರುತ್ತೆ, ಹಾವು ಕಚ್ಚಿ ಸತ್ತಿರ್ತಾರೆ, ಅಥವಾ ಹಾವಿನ ಜನ್ಮ ಪಡೆದಿರ್ತಾರೆ, ಅಂಥವ್ರಿಗೆಲ್ಲ ಈ ನಾಗರ ಪಂಚಮಿ ದಿವಸ, ನಾಗರ ಚತುರ್ಥಿ ದಿವಸ ಆರಾಧನೆ ಮಾಡೋದ್ರಿಂದ ಉದ್ಧಾರ ಅಂತ. ಇನ್ನು ಈ ನಾಗರ ಚತುರ್ಥಿ ಮತ್ತೆ ಪಂಚಮಿ ದಿವಸ ಈ ಭೂಮಿಯನ್ನು ಅಗಿಬಾರ್ದು. ಅಗದ್ರೆ ಅದು ನಾಗಗಳಿಗೆ ಪ್ರೀತಿ ಆಗೋದಿಲ್ಲ. ಏನಾದ್ರೂ ಅಗದು ಬಿಟ್ರೆ ಅಂಥ ದೋಷ ತಗಲತ್ತಲ್ಲ, ಹಾಗಾಗಿ ಆ ದೋಷ ತಾಕಬಾರ್ದು ಅಂದ್ರೆ ಒಂದು ಮಂತ್ರ ಇದೆ, ಆ ಮಂತ್ರವನ್ನು ಕೂಡ ಪಠನ ಮಾಡಬೇಕು. ಓಂ ಕುಕುಲಂ ಹುಂ ಫಟ್ ಸ್ವಾಹ ಅಂತ ಒಂದು ಮಂತ್ರವನ್ನು ಕೂಡ ಹೇಳ್ತಾರೆ. ಇದೊಂದು ಅಪರೂಪದ ಮಂತ್ರ. ಈ ಮಂತ್ರವನ್ನ ಜಪ ಮಾಡ್ತಾ ಇದ್ರು ಯಾವುದೇ ಒಂದು ಸರ್ಪದ ಬಾಧೆ ಇರೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾರೆ. ಇಷ್ಟೆಲ್ಲ ಆಗಿ ಈ ಪಂಚಮಿ ದಿವಸನೇ ಯಾಕೆ ನಾಗಗಳನ್ನ ಪೂಜೆ ಮಾಡೋದು ಅಂತ ಒಂದು ಪ್ರಶ್ನೆ ಇದೆ. ಅದಕ್ಕೇನಂದ್ರೆ, ಭಗವಂತ ಒಬ್ಬೊಬ್ಬ ದೇವತೆಗಳಿಗೆ ಒಂದೊಂದು ದಿವಸ ಅಂತ ಆರಾಧನೆ ಮಾಡ್ಲಿಕ್ಕೆ ಮೀಸಲಿಟ್ಟುಬಿಟ್ಟಿದ್ದಾನೆ. ತೃತೀಯ ಅಂತ ಬಂದ್ರೆ ಗೌರಿ ದೇವಿ, ಚತುರ್ಥಿ ಅಂದ್ರೆ ಗಣಪತಿ, ಪಂಚಮಿ ಅಂದ್ರೆ ಅದು ಎಲ್ಲಾ ನಾಗಗಳಿಗೆ ಅಂತ ಒಂದೊಂದು ದಿವಸ ಕೊಟ್ಟಿರೋದ್ರಿಂದ ಅಂದಿನ ದಿವಸ ಆಚರಣೆ. ಹಾಲಿನ ಅಭಿಷೇಕ, ಎಳನೀರಿನ ಅಭಿಷೇಕ, ಈ ಎರಡಕ್ಕೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ. ಇನ್ನು ನಾಗಗಳ ಅರ್ಚನೆ ಅಂದ್ರೆ ಶೇಷದೇವರ ತನಕ ಅಷ್ಟೇ ನಿಲ್ಲಿಸೋದಲ್ಲ, ಶೇಷದೇವರ ಅಂತರ್ಯಾಮಿಯಾದ ಅನಂತ, ನಿಜವಾಗಿ ಅನಂತ ಅಂದ್ರೆ ಹಾವಿನ ರೂಪದ ಪರಮಾತ್ಮ ವಿಷ್ಣು, ಅವನ ಆರಾಧನೆ ಅಂತ ಮುಖ್ಯವಾಗಿ ಅದನ್ನು ಗಮನಿಸ್ಕೊಳ್ಬೇಕು. ಹೀಗೆ ಈ ನಾಗರ ಪಂಚಮಿ ದಿವಸ, ನಾಗರ ಚತುರ್ಥಿ ದಿವಸ ತಪ್ಪದೆ ನಾವು ಆಚರಣೆ ಮಾಡಿದಾಗ ನಾಗಗಳ ಪ್ರೀತಿಗೆ ಪಾತ್ರರಾಗ್ಬೋದು. ಸರಿ, ಇಷ್ಟೆಲ್ಲ ಆಯ್ತು. ಈ ನಾಗರ ಪಂಚಮಿಯನ್ನ ಆರಾಧನೆ ಮಾಡೋದ್ರಿಂದ ವಿಶೇಷ ಫಲಗಳು ನಮ್ಗೇನು ಸಿಗತ್ತೆ ಅಂದಾಗ ಒಂದಿಷ್ಟು ಪಟ್ಟಿನೇ ಇದೆ, ಅದಕ್ಕೊಂದು ಲಿಸ್ಟೇ ಇದೆ. ಮೊದಲನೇದಾಗಿ ನಾಗರ ಪಂಚಮಿಯನ್ನ ಆರಾಧನೆ ಮಾಡೋದ್ರಿಂದ, ಅಂದ್ರೆ ಚತುರ್ಥಿ ಸಹಿತವಾದ ಪಂಚಮಿ, ಇದನ್ನು ಆರಾಧನೆ ಮಾಡೋದ್ರಿಂದ ಏನು ಫಲ ಅಂದಾಗ, ಮೊದಲನೇದಾಗಿ ಯಾವ ದಂಪತಿಗಳಿಗೆ ಮಕ್ಕಳಾಗಿಲ್ಲ ಅವರಿಗೆ ಮಕ್ಕಳಾಗುತ್ತೆ, ಮೊದಲನೇ ಫಲ. ಎರಡನೆಯದು, ಹೆಣ್ಣು ಸಂತಾನ ಇದ್ರೆ ಅಂತವ್ರಿಗೆ ಗಂಡು ಸಂತಾನ ಆಗುತ್ತೆ. ನಂತರ ಆಶ್ಲೇಷಾಬಲಿ ಅಂತ ಏನ್ ಮಾಡ್ತಾರೆ, ಅದನ್ನ ನಾಗರ ಪಂಚಮಿ ದಿವಸ ಮಾಡಿದ್ರೆ ವಿಶಿಷ್ಟವಾಗಿ ಹಣ, ಧನ ಲಾಭ ಅಂತ ಹೇಳ್ತಾರೆ. ಇನ್ನು ಗಂಡ ಹೆಂಡತಿಯರಲ್ಲಿ ಬಹಳ ಒಡಕು ಮೂಡಿದೆ ಅಂದ್ರೆ ಅದರ ಪರಿಹಾರಕ್ಕಾಗಿ ನಾಗರ ಪಂಚಮಿ ದಿವಸ
ನಾಗರಗಳ ಆರಾಧನೆ ಮುಖ್ಯ. ಇನ್ನು ಚರ್ಮ ರೋಗ ಇದ್ರೆ ಅದು ಸರ್ಪದೋಷ ನಿಮಿತ್ತ. ಚರ್ಮ ರೋಗ ಪರಿಹಾರ ಆಗ್ಲಿಕ್ಕೆ ನಾಗರ ಪಂಚಮಿಯ ಆರಾಧನೆ ಮುಖ್ಯ. ಉದ್ಯೋಗ ಇಲ್ವಾ, ಉದ್ಯೋಗ ಪ್ರಾಪ್ತಿಗೋಸ್ಕರ ಆರಾಧನೆ ಮಾಡಿ. ಇನ್ನು ಯಾರಿಗೆ ವಿವಾಹ ಆಗಿಲ್ಲ ಅಂಥವರಿಗೆ ಮನೋಭೀಷ್ಟದಂತೆ ಒಳ್ಳೆಯ ವರ ಅಥವಾ ವಧು ಸಿಗ್ತಾರೆ. ಇನ್ನು ಅಧ್ಯಯನ ಮಾಡ್ಲಿಕ್ಕೆ ಕೆಲವರಿಗೆ ತೊಂದರೆ ಇರುತ್ತೆ, ವಿದ್ಯಾರ್ಥಿಗಳಿಗೆ ಆ ತೊಂದರೆ ವಾರಣೆ ಆಗುತ್ತೆ. ಇನ್ನು ಕುಜದೋಷ, ಕಾಳಸರ್ಪದೋಷ, ಅದರಲ್ಲೂ ಪೂರ್ಣ ಕಾಳಸರ್ಪ, ಅಪೂರ್ಣ ಕಾಳಸರ್ಪ ಅಂತ ಯಾವುದೇ ರೀತಿ ಸರ್ಪದೋಷ ಇರಲಿ ಜಾತಕದಲ್ಲಿ ಅದರ ಪರಿಹಾರ. ಮತ್ತೆ ಕುಜದೋಷ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಗಂಡು ಮತ್ತೆ ಹೆಣ್ಣು ಇವರ ಜಾತಕವನ್ನು ಕೂಡಿಸ್ಲಿಕ್ಕೆ ಆಗಲ್ಲ, ಕುಜದೋಷ ಹೆಣ್ಣಿಗೆ ಜಾಸ್ತಿ ಇದೆ, ಇದಾಗಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಂತ ಕುಜದೋಷ ಪರಿಹಾರಕ್ಕೋಸ್ಕರನು ಈ ನಾಗರ ಪಂಚಮಿ ಆರಾಧನೆ ಮುಖ್ಯ. ಇನ್ನು ಆಯುಷ್ಯ ಅಭಿವೃದ್ಧಿ, ಅಕಾಲ ಮರಣ ಪರಿಹಾರ, ಯಾವ ಕಾಲದಲ್ಲಿ ಸಾಯಬಾರದಿತ್ತು ಆ ಕಾಲದಲ್ಲಿ ಮೃತ್ಯು ಬರ್ತಾ ಇದ್ರೆ ಅದರ ಪರಿಹಾರ ಈ ನಾಗರ ಪಂಚಮಿ ಆರಾಧನೆಯಿಂದ. ನಾಳವೇಷ್ಟನ ಶಾಂತಿ ಅಂತ ಹೇಳ್ತಾರೆ. ಅಂದ್ರೆ ಈ ಮಗು ಹುಟ್ಟಬೇಕಾದ್ರೆ ಈ ಕರಡನ್ನ ಸುತ್ತಾಕೊಂಬಿಟ್ಟಿರುತ್ತೆ, ಅಂತ ಸಂದರ್ಭದಲ್ಲಿ ಒಂದು ಶಾಂತಿ ಮಾಡುವಂತ ಕ್ರಮ ಇದೆ. ಆ ಶಾಂತಿ ನಾಗರ ಪಂಚಮಿಯ ದಿವಸ ಮಾಡುವಂಥದ್ದು ಬಹಳ ವಿಶೇಷ. ಇನ್ನು ಆಶ್ಲೇಷ ನಕ್ಷತ್ರದ ದೋಷ ಇದ್ರೆ ಆಗ ಆಶ್ಲೇಷ ಬಲಿ ಅಂತ ಏನ್ ಮಾಡ್ತಾರೆ ಅದನ್ನ ಇಂದಿನ ದಿವಸ ಆಚರಣೆ ಮಾಡೋದ್ರಿಂದ ಬಹಳ ವಿಶೇಷ ಫಲ. ಇನ್ನು ಸಂತಾನ ಪ್ರತಿಬಂಧಕವಾದ ಸರ್ಪಹತ್ಯಾ ದೋಷ ಇದ್ರೆ ಆಗಲೂ ಈ ಸರ್ಪ ಸಂಸ್ಕಾರ ಅಂತ ಒಂದು ಏನು ಮಾಡ್ತಾರೆ, ಆ ಸರ್ಪ ಸಂಸ್ಕಾರ ಈ ನಾಗರ ಪಂಚಮಿ ದಿವಸ ಮಾಡೋದು ಬಹಳ ವಿಶೇಷ. ಹೀಗೆ ಯಾವುದೇ ಒಂದು ಜನ್ಮದಲ್ಲಿ, ಅದು ಈ ಜನ್ಮದಲ್ಲಿ ಸರ್ಪ ಹತ್ಯೆ ಮಾಡಿಲ್ಲ, ನಾವು ಏನು ತೊಂದರೆ ಮಾಡಿಲ್ಲ ಅಂದ್ರೆ ಜನ್ಮಾಂತರದ್ದಿರುತ್ತಲ್ಲ, ಆ ಜನ್ಮಾಂತರದ ದೋಷ ಪರಿಹಾರವೂ ಕೂಡ ಈ ಜನ್ಮದಲ್ಲಿ ನಾವು ಮಾಡುವಂಥ ಈ ನಾಗಪಂಚಮಿಯ ನಾಗ ಚತುರ್ಥಿಯ ಈ ನಾಗರ ಆರಾಧನೆಯಿಂದ ಪರಿಹಾರ ಸಿಗತ್ತೆ ನಮಗೆ. ಅವಾಗ ನಾಗಬಿಂಬ ಪ್ರತಿಷ್ಠೆ ಅಂತ, ನಾಗ ಪ್ರತಿಷ್ಠೆ ಅಂತ ಏನ್ ಕರಿತೀವಿ, ಒಂದು ಕಲ್ಲಿನ ಪ್ರತಿಷ್ಠೆ ಮಾಡೋದೇನಿದೆಯಲ್ಲ ನಾಗ ಕಲ್ಲಿನ ಪ್ರತಿಷ್ಠೆ, ಅಂತಹದನ್ನ ಈ ನಾಗರ ಪಂಚಮಿ ದಿವಸ ಮಾಡೋದು ಬಹಳ ಉತ್ತಮ. ಹೀಗೆ ಇಷ್ಟೆಲ್ಲ ಫಲಗಳನ್ನ ನಾವು ಈ ನಾಗರ ಪಂಚಮಿ ಚತುರ್ಥಿ ದಿವಸ ಮಾಡುವ ಆಚರಣೆಯಿಂದ ಪಡಿಬಹುದು. ಮುಖ್ಯವಾಗಿ ನಾಗರ ಪಂಚಮಿ ದಿವಸ ನಾಗರ ವ್ರತದ ಕಥೆಯನ್ನ ಕೇಳಲೇಬೇಕು. ಈ ಕಥೆ ಏನು ಅಂದ್ರೆ, ಸೂತ ಪುರಾಣಿಕರ ಬಳಿ ಶೌನಕ ಋಷಿಗಳು ಕೇಳ್ತಾರೆ, ಏನಿದು ಇಷ್ಟು ಮಹತ್ವ ಈ ನಾಗರ ಪಂಚಮಿಗೆ ಅಂತ. ಆಗ ಅವ್ರು ಹೇಳ್ತಾರೆ, ಇದೇ ಪ್ರಶ್ನೆಯನ್ನ ಹಿಂದೆ ಸಾಂಬ ಸ್ಕಂದನಿಗೆ ಕೇಳಿದ್ದ, ಆಗ ಸ್ಕಂದನು ಇದಕ್ಕೆ ಉತ್ತರವನ್ನ ಹೇಳಿದ್ದ, ಅದನ್ನ ಹೇಳ್ತೀನಿ ಅಂತ ಪ್ರಾರಂಭ ಮಾಡ್ತಾರೆ. ಆಗ ತಾವು ಹೇಳುವಂಥ ವಿಷಯ ಇಷ್ಟು, ಒಂದು ಪಾಂಡ್ಯ ಅಂತ ಒಂದು ದೇಶ, ಅಲ್ಲೊಬ್ಬ ವೇದಶರ್ಮ ಬ್ರಾಹ್ಮಣ ಇದ್ದ, ಅವನಿಗೆ 8 ಮಂದಿ ಗಂಡು ಮಕ್ಕಳು, ಒಬ್ಳು ಹೆಣ್ಣು ಮಗಳು, ಅವಳ ಹೆಸರು ಸುಶೀಲ ಅಂತ. ಅವಳು ಒಮ್ಮೆ ಗರುಡ ಅಟ್ಟಿಸ್ಕೊಂಡು ಬರುವಂತ ಹಾವನ್ನ ಕಾಪಾಡಿದ್ಲು. ಹಾವಿಗೆ ಪ್ರತಿನಿತ್ಯ ಹಾಲನ್ನ ಉಣಿಸ್ತಾ ಪೋಷಣೆಯನ್ನ ಮಾಡಿದ್ಲು. ಬಹಳ ಕಾರುಣ್ಯವನ್ನ ತೋರಿಸಿದ್ಲು. ಎಷ್ಟು ಕಾರುಣ್ಯ ತೋರಿಸಿದ್ಲು ಅಂದ್ರೆ, ಬಹಳ ಸಂತೋಷ ಪಟ್ಟ ಆ ಸರ್ಪ ಪ್ರತಿನಿತ್ಯ ಬಂಗಾರವನ್ನ ನೀಡ್ತಾ ಇತ್ತು. ಅಂಥ ಒಂದು ಭಾಗ್ಯ ಸಿಕ್ಕಿತ್ತು. ಈ ಅಣ್ಣ ತಮ್ಮಂದ್ರೆ ಏನ್ ಮಾಡಿದ್ರು, ಸೀದಾ ಈ ಹಾವಿಗೆ ಹೋಗಿ ಚೆನ್ನಾಗಿ ಹೊಡೆದ್ರು. ಯಾಕೆ ಅಂದ್ರೆ, ನೀ ಕೊಡ್ತಾ ಇರೋಂಥ ಈ ನಾಣ್ಯ ಏನಿದೆ, ಸಂಪತ್ತೇನಿದೆ, ಬಂಗಾರ, ಇದು ಕಡಿಮೆ ಆಯ್ತು, ಇದು ಜಾಸ್ತಿ ಕೊಡು ಅಂತ. ಹೊಡೆದಿದ್ದೇ ತಡ ಆ ಸರ್ಪ ವಿಷವನ್ನ ಕಾರಿತು. ಅಲ್ಲೇ ಆ ಬ್ರಾಹ್ಮಣ ಮೃತ್ಯುವಿಗೆ ಈಡಾದ. ಹೀಗೆ ಸಹೋದರನ ಎಲ್ಲರನ್ನೂ ಕೂಡ ಆ ಸರ್ಪ ತಾನು ವಿಷವನ್ನ ಕಾರಿ ಎಲ್ಲರನ್ನೂ ಕೂಡ ಮೃತ್ಯುವಿಗೆ ಈಡಾಗುವಂತೆ ಮಾಡುತ್ತೆ. ಇದಾದ್ಮೇಲೆ ಆ ಸರ್ಪ ಸೀದಾ ಅವಳ ಬಳಿ ಬಂತು. ಸುಶೀಲೆ ಬಹಳ ದುಃಖ ಭರಿತಳಾಗಿ ಕೇಳ್ತಾಳೆ, ಯಾಕೆ ಈ ರೀತಿ ಆಯ್ತು, ಯಾರು ಮಾಡಿದ್ದು ಅಂತ. ಸರ್ಪನೇ ಹೇಳುತ್ತೆ, ನಾನೇ ಮಾಡಿದ್ದು, ನಿನ್ನ ಅಣ್ಣಂದ್ರೆಲ್ಲ ತಪ್ಪನ್ನ ಮಾಡಿದ್ರು, ಹಾಗಾಗಿ ನಾನು ಈ ತರ ಮಾಡಿದೆ ಅಂತ. ಸರಿ, ಹಾಗಾದ್ರೆ ನಾನು ನನ್ನ ಅಣ್ಣ ತಮ್ಮಂದ್ರನ್ನ ಹೇಗೆ ಪಡೆಯೋದು ಅಂತ ಬಹಳ ಚಿಂತೆಯಲ್ಲಿರ್ತಾಳೆ. ಆಗ ದೇವರನ್ನ ಪ್ರಾರ್ಥಿಸ್ತಾಳೆ. ಗರುಡಾರೂಢನಾಗಿ ದೇವರೇ ಬರ್ತಾನೆ. ಯಾಕೆ ಬರ್ತಾನೆ ಅಂದ್ರೆ, ಇವಳು ಏನ್ ಮಾಡ್ತಾಳೆ, ಖಡ್ಗವನ್ನು ತಗೊಂಡು ನನ್ನ ಕುತ್ತಿಗೆಯನ್ನ ಕತ್ತರಿಸ್ಕೊಂಡ್ ಬಿಡ್ತೀನಿ ದೇವರೇ, ನಾನು ಈ ಅಣ್ಣ ತಮ್ಮಂದಿಲ್ಲದೆ ಬದುಕೋದು ಹೇಗೆ ಅಂತ ತಾನು ಖಡ್ಗವನ್ನ ಕುತ್ತಿಗೆ ಹತ್ರ ಇಟ್ಕೊಂಡಿರ್ತಾಳೆ. ಸುಪ್ರಸನ್ನನಾಗಿ ಭಗವಂತ, ಅಯ್ಯೋ ಈ ತರ ಯಾಕೆ ಮಾಡ್ಕೊಳ್ತಾಳೆ, ಒಳ್ಳೆ ದೈವ ಭಕ್ತೆ ಅಂತ ಭಗವಂತ ಬಂದ. ಆಗ ಏನಾಯ್ತು ಅಂದಾಗ ಎಲ್ಲವನ್ನು ವರ್ಣನೆ ಮಾಡಿದಾಗ, ಅಷ್ಟೇ ತಾನೆ, ಎಲ್ಲರನ್ನು ಬದುಕಿಸ್ತೀನಿ ತಡಿ ಅಂತ ವಾಸುಕಿಯನ್ನ ಕರೀತಾನೆ. ಸಂಜೀವಿನಿ ರಸವನ್ನ ಇವ್ರ ಮೇಲೆ ಹಾಕು ಅಂದಾಗ ಆ 8 ಜನ ಗಂಡು ಮಕ್ಕಳು ಬದುಕ್ತಾರೆ. ಸುಶೀಲಿಗೆ ಬಹಳ ಸಂತೋಷ ಆಗುತ್ತೆ. ಆಗ ಹೇಳ್ತಾನೆ ಯಾರೋ ಭಗವಂತ, ಈ ನಾಗರ ಪಂಚಮಿ ದಿವಸ, ಅವತ್ತಿನ ದಿವಸನೇ ನಡೆದ ಘಟನೆ, ಅದರಿಂದ ಈ ನಾಗರ ಪಂಚಮಿ ದಿವಸ ವಿಶೇಷವಾಗಿ ಯಾರು ನಾಗಗಳ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಎಂದಿಗೂ ಕೂಡ ಸರ್ಪದ ಭಯ ಬರಲೇಬಾರದು. ಇದು ನನ್ನ ವರ. ಹಾಗಾಗಿ ಯಾರಿಗೆ ಎಂಥದ್ದೇ ಸರ್ಪದ ಬಾಧೆ ಇರಲಿ, ಅದರ ಪರಿಹಾರ ಈ ನಾಗರ ಪಂಚಮಿ ತದಂಗವಾಗಿ ನಾಗರ ಚತುರ್ಥಿಯೊಂದಿಗೆ ಶುರು ಮಾಡಿದಾಗ ವಿಶೇಷವಾದ
ಫಲ ದೊರೆಯುತ್ತೆ, ಯಾವುದೇ ಸರ್ಪದ ಭಯ ಇರೋದಿಲ್ಲ ಅಂತ ಇದು ಈ ನಾಗರ ಪಂಚಮಿ ವ್ರತದ ಅಂಗವಾಗಿ ನಾವು ಕೇಳಬೇಕಾದ ಕಥೆ. ಇದನ್ನ ಕಥೆಯನ್ನ ಹೇಳಿ ಸ್ಕಂದ ತಾನು ಈ ಸಾಂಬನಿಗೆ ಸಂತೋಷ ಪಡಿಸ್ತಾನೆ. ನಾಗರ ಪಂಚಮಿಯ ಮಹತ್ವ ಅರ್ಥ ಆಗುತ್ತೆ. ಹಾಗಾದ್ರೆ ಈ ನಾಗರ ಪಂಚಮಿ ದಿವಸ ನಾವು ಸರ್ಪಗಳ ಅನುಗ್ರಹ ಪಡಿಲಿಕ್ಕೋಸ್ಕರ ವಿಶೇಷವಾಗಿ ನಾವೇನ್ ಮಾಡಬಹುದು? ಅಷ್ಟೇ ಅಲ್ಲ, ಪ್ರತಿನಿತ್ಯ ಇಂಥ ಶ್ಲೋಕಗಳನ್ನ ಪಾರಾಯಣ ಮಾಡಬೇಕಾಗಿದೆ. ಕೆಲವು ಶ್ಲೋಕ ಅದನ್ನ ನೀವು ಬರೀ ನಾಗರ ಪಂಚಮಿ ದಿವಸ ಅಂತ ಅಷ್ಟೇ ಅಲ್ಲ, ಪ್ರತಿ ಪಂಚಮಿ ಬಂದಾಗಲೂ ಅಂಥ ಶ್ಲೋಕಗಳನ್ನ ಪಾರಾಯಣ ಮಾಡಿ, ಅದರಲ್ಲೂ ಪ್ರತಿನಿತ್ಯ ಪಾರಾಯಣ ಮಾಡಿದ್ರಂತೂ ನಿಮಗೆ ಸರ್ಪದ ಬಾಧೆ ಹತ್ರಕ್ಕೂ ಬರಲ್ಲ. ಅಂಥ ಕೆಲವು ಅಪರೂಪದ ಶ್ಲೋಕಗಳಿದೆ. ಆ ಶ್ಲೋಕಗಳನ್ನ ಈಗ ಗಮನಿಸೋಣ. ಅದರಲ್ಲಿ ಮೊದಲಿಗೆ ಜರತ್ಕಾರೋಹೋ ಅಂತ ಪ್ರಾರಂಭ ಆಗುವಂತ ಶ್ಲೋಕ. ಇದರ ಅರ್ಥವನ್ನ ನಾನು ಹೇಳ್ತೀನಿ. ಜರತ್ಕಾರು ತಾನು ಒಬ್ಬ ದೊಡ್ಡ ಋಷಿ. ಅವರು ತನ್ನ ಹೆಂಡತಿ ಹೆಸರು ಜರತ್ಕಾರು ಅಂತಾನೆ. ಆ ಜರತ್ಕಾರುವಿನಲ್ಲಿ ಒಬ್ಬ ಸರ್ಪ ಹುಡ್ತಾನೆ, ವ್ಯಕ್ತಿ ಆಸ್ತಿಕ ಅಂತ. ಆಸ್ತಿಕ ಸರ್ಪದ ಸ್ಮರಣೆ ಮಾಡಿದರೆ ಯಾವುದೇ ಸರ್ಪದ ಬಾಧೆ ಇರೋದಿಲ್ಲ. ಅಷ್ಟೇ ಅಲ್ಲ, ಆಸ್ತಿಕಂ, ಆರ್ತಿಮಂತಂ, ಸುನೀಥಂ ಅಂತ ಹೇಳಿ ಇಷ್ಟು ಜನರನ್ನ, ಅಂದ್ರೆ ಆಸ್ತಿಕ ಮತ್ತೆ ತಕ್ಷಕ ಹಾಗೆ ಸುನೀಥ, ಇವರನ್ನ ಹಗಲಾಗ್ಲಿ ರಾತ್ರಿ ಆಗ್ಲಿ ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ಸರ್ಪದ ಭಯ ಇರೋದಿಲ್ಲ. ಅಷ್ಟೇ ಅಲ್ಲ, ಸರ್ಪ ಸತ್ರದಲ್ಲಿ ಸರ್ಪಗಳ ರಕ್ಷಣೆನ ಮಾಡಿದವನು ಆಸ್ತಿಕ. ಜನಮೇಜಯ ರಾಜ ಮಾಡಿದ ಯಜ್ಞದಲ್ಲಿ ಅಂತ ಆಸ್ತಿಕ ಮಹರ್ಷಿಯನ್ನ ನೆನಪಿಸ್ಕೊಂಡ್ರೆ ಯಾವುದೇ ತರ ಸರ್ಪದೋಷ ತಟ್ಟೋದಿಲ್ಲ, ವಾರಣೆ ಆಗತ್ತೆ ಅಂತ ಇಷ್ಟು ಫಲ. ಅದಲ್ಲದೆ ಕೆಲವು ನಾಮಗಳನ್ನ ವಿಶೇಷವಾಗಿ ನೆನಪಿಸ್ಕೊಳ್ಬೇಕು. ಅದರಲ್ಲಿ ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ, ಶಂಖಪಾಲ, ಧಾರ್ತರಾಷ್ಟ್ರ, ತಕ್ಷಕ, ಕಾಲಿಯ, ಹೀಗೆ ಇವರೆಲ್ಲರನ್ನು ನೆನಪಿಸ್ಕೊಂಡ್ರೆ ಅದು ಪ್ರತಿನಿತ್ಯ ಸಾಯಂಕಾಲದಲ್ಲಿ ಪಠನ ಮಾಡಬೇಕು. ಹಾಗೆ ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ಅರುಣೋದಯ ಕಾಲದಲ್ಲಿ ಪಠನವನ್ನ ಮಾಡಿದರೆ ವಿಷಭಯ ಎಂದಿಗೂ ಇರೋದಿಲ್ಲ, ಎಲ್ಲ ಕಡೆ ವಿಜಯ, ಯಾವುದೇ ರೀತಿ ತೊಂದರೆ ಆಗಲ್ಲ, ಸರ್ಪದೋಷ ಎಂಥದ್ದೇ ಇರಲಿ ಅದರ ಪರಿಹಾರ ಆಗತ್ತೆ ಅಂತ ಹೀಗೆ ವಿಶಿಷ್ಟವಾದ ಈ ಶ್ಲೋಕಗಳನ್ನು ಅವಶ್ಯವಾಗಿ ಈ ನಾಗರ ಪಂಚಮಿ ನಾಗರ ಚತುರ್ಥಿ ದಿವಸ ಪಾರಾಯಣ ಮಾಡಿ ಆ ಎಲ್ಲ ಅಷ್ಟಕುಲ ನಾಗಗಳ ಹಾಗೆ ಪ್ರಧಾನವಾಗಿ ಶೇಷದೇವರ ತದಂತರ್ಯಾಮಿಯಾದ ಮುಖ್ಯ ಪ್ರಾಣಾಂತರ್ಯಾಮಿಯಾದ ಆ ಅನಂತ ನಾಮಕ ಆ ಪರಮಾತ್ಮನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಅಲ್ಲಿ ಜಯಾಪತಿ ಸಂಕರ್ಷಣನ ನೆನಪು ನಮಗಾಗಬೇಕು. ಆ ಸಂಕರ್ಷಣ ರೂಪಿ ಪರಮಾತ್ಮ ಶೇಷಾಂತರ್ಯಾಮಿ ಅಂತ ಪ್ರಸಿದ್ಧ, ದೇವರ ರೂಪನೆ ಅಂತ ಜಯಾಪತಿಯಾದ ಸಂಕರ್ಷಣ ಅನುಗ್ರಹವು ಈ ನಾಗರ ಚತುರ್ಥಿ ಪಂಚಮಿ ದಿವಸಗಳ ಆರಾಧನೆಯಿಂದ ನಾವು ಪಡೀಬಹುದು ಅಂತ ಹೇಳ್ತಾ, ಇಂಥ ಸಂಚಿಕೆಯನ್ನ ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರು ಈ ಹಬ್ಬದ ಆಚರಣೆಯನ್ನ ಚೆನ್ನಾಗಿ ಮಾಡಿ ಆ ನಾಗರಗಳ ಅನುಗ್ರಹವನ್ನು ಪಡೆದು ಪ್ರತಿ ಪಂಚಮಿ ಅಥವಾ ಪ್ರತಿ ದಿವಸ ಇಂಥ ಅಪೂರ್ವವಾದ ಶ್ಲೋಕಗಳನ್ನ ಪಾರಾಯಣ ಮಾಡಿ ವಿಶಿಷ್ಟವಾದ ಆ ನಾಗಗಳ ಅನುಗ್ರಹವನ್ನ ಪಡೆದು ಯಾವುದೇ ರೀತಿಯ ಮನೆಗಳಲ್ಲಿ ಏನು ತೊಂದರೆಗಳಿದೆ ಎಲ್ಲ ತೊಂದರೆಗಳಿಂದ ಮುಕ್ತರಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ನಾಗಗಳ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ಈ ಸಂಚಿಕೆಯನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.